ನಮ್ಮ ದೇಶದ ಕೆಲ ರಾಜಕಾರಣಿಗಳ ಟ್ರ್ಯಾಕ್ ರೆಕಾರ್ಡನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದಷ್ಟು ಸಂಸದರು ಕ್ರಿಮಿನಲ್ ಕೇಸ್ಗಳ ಹಿನ್ನೆಲೆಯಿಂದ ಈಗಲೂ ಕೂಡ ಕೋರ್ಟು ಕಚೇರಿ ಅಂತ ಓಡಾಡ್ತಾ ಇದ್ದಾರೆ. ಅದರಲ್ಲೂ ಸಂಸದರ ವಿಚಾರಕ್ಕೆ ಬಂದರೆ 11 ಸಂಸದರ ವಿರುದ್ಧ ಕೊಲೆ ಪ್ರಕರಣಗಳಿವೆ. 32 ಸಂಸದರ ವಿರುದ್ಧ ಕೊಲೆ ಯತ್ನ ಪ್ರಕರಣ ಕೂಡ ಇದೆ. ಸೊ ಅವರೆಲ್ಲರೂ ಕೂಡ ಆರೋಪಿಗಳು ಆಗಿದ್ದಂಥವರು ಈಗ ಜಾಮೀನನ್ನು ಪಡ್ಕೊಂಡು ಹೊರಗಡೆ ರಾಜಾರೋಷವಾಗಿ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ರಾಜಕೀಯ ಭವಿಷ್ಯದಲ್ಲೇ ಅವರು ಮಿಂದೇಳ್ತಾ ಇದ್ದಾರೆ. ಇಂಥ ಸಾಧ್ಯತೆಗಳಿರುವಾಗ ಒಂದಷ್ಟು ಶಾಸಕರು, ಒಂದಷ್ಟು ಸಂಸದರು ಎಂತಹ ಕ್ರಿಮಿನಲ್ ಪ್ರಕರಣಗಳಿದ್ದರೂ ಕೂಡ ಅವರಿಗೆ ಜಾಮೀನು ಸಿಗುತ್ತೆ, ಹೊರಗೆ ಬರ್ತಾರೆ, ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿತಾರೆ. ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸೋದಾದರೆ ವಿನಯ್ ಕುಲಕರ್ಣಿ ಅವರ ಪ್ರಕರಣ ಎಲ್ರಿಗೂ ಗೊತ್ತು. ಕೊಲೆ ಕೇಸಿನ ಹಿನ್ನೆಲೆಯಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಸೊ ಈಗ ಜೀವಾವಧಿ ಶಿಕ್ಷೆಯಿಂದ ಜಾಮೀನು ಸಿಕ್ಕಿದೆ. ಸೊ ಜೀವಾವಧಿ ಶಿಕ್ಷೆಗೂ ಕೂಡ ತಡೆ ಒಡ್ಡಿದೆ. ಸೊ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲೋ ಒಂದು ಕಡೆಗೆ ಕೊಲೆ ಆರೋಪಿಗೂ ಕೂಡ ಶಿಕ್ಷೆ ಆಗಿದ್ದರೂ ಕೂಡ ಅವ್ರಿಗೆ ಜಾಮೀನು ಸಿಗುತ್ತೆ, ಹೊರಗೆ ಬರ್ತಾರೆ ಅನ್ನೋದಾದರೆ, ಸದ್ಯಕ್ಕೆ ಸಾಕ್ಷ್ಯಾಧಾರಗಳ ವಿಚಾರಣೆ ನಡೀತಾ ಇರುವಂಥ ದರ್ಶನ್ ಅವರ ಕೇಸಿನಲ್ಲಿ ಯಾಕೆ ಜಾಮೀನು ಸಿಗ್ತಾ ಇಲ್ಲ ಅನ್ನೋದು ಈಗ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ. ಇದು ನ್ಯಾಯಾಲಯದ ತೀರ್ಪನ್ನು ಯಾರೂ ಪ್ರಶ್ನೆ ಮಾಡಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ರಾಜಕಾರಣಿಗಳಿಗೆ ಒಂದು ನ್ಯಾಯ ಅಥವಾ ಬೇರೆ ಇರ್ತಕ್ಕಂಥ ಜನರಿಗೆ ಒಂದು ನ್ಯಾಯ ಅನ್ನೋದಿದೆಯಾ? ದರ್ಶನ್ ಅವರಿಗೆ ಈ ಪರಿ ದ್ವೇಷ ಯಾಕೆ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ಅವರ ಫ್ಯಾನ್ಸ್ ಬಳಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ದರ್ಶನ್ ಅವರು ಕೊಲೆ ಕೇಸಿನ ಹಿನ್ನೆಲೆಯಲ್ಲಿ ಜೈಲು ಪಾಲಾಗಿದ್ದಾರೆ. 2 ಬಾರಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಅದು ನಿರಾಕರಣೆ ಆಯಿತು. ಎಲ್ಲೋ ಒಂದು ಕಡೆಗೆ ಇದನ್ನು ಗಮನಿಸ್ತಾ ಹೋದರೆ ಮಂಡ್ಯದ ಚುನಾವಣೆಯಲ್ಲಿ ದರ್ಶನ್ ಅವರು ಸುಮಲತಾ ಅವರ ಜೊತೆ ನಿಂತಿದ್ದೇ ಅದಕ್ಕೆ ಮುಳುವಾಯ್ತಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾಯಿದೆ. ಆ ಮಾತು ನಿಜನೇ ಅನ್ನೋದಾಗಿದ್ದರೆ ಮುಂದಿನ ಚುನಾವಣೆಯಲ್ಲಿ ಸುಮಲತಾ ಅವರು ಬೇರೆಯವರಿಗೆ ಆ ಸ್ಥಾನವನ್ನು ಬಿಟ್ಕೊಡ್ತಾರೆ, ಅಲ್ಲಿ ಚರ್ಚೆ ಮಾಡ್ಬೋದಿತ್ತು, ದರ್ಶನ್ ಜೊತೆಗೆ ಹೋಗಿ ದರ್ಶನ್ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದಿತ್ತು. ಆದರೆ ಇದುವರೆಗೂ ಕೂಡ ಅವರು ಮಾಡಿಲ್ಲ. ಅದೇನೇ ಇದ್ದರೂ ಕೂಡ ದರ್ಶನ್ ಅವರ ವಿಚಾರದಲ್ಲಿ ಹಿಂದೆ ಇದ್ದಂತಹ ಗೃಹ ಮಂತ್ರಿಗಳು ಜಾಮೀನು ಸಿಕ್ಕರೂ ಕೂಡ, ಹೊರಗೆ ಬಂದರೂ ಕೂಡ ಮತ್ತೆ ಸುಪ್ರೀಂ ಕೋರ್ಟಿಗೆ ಅಪೀಲನ್ನು ಹಾಕಿಸಿ ಅಲ್ಲಿ ಒಳಗೆ ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಜಾಮೀನು ಕೊಡಬಾರ್ದು ಅನ್ನೋ ರೀತಿಯಾಗಿ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿ ಮತ್ತೆ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿ ಅಲ್ಲಿ ವಾದವನ್ನು ಮಂಡಿಸಿ ಮತ್ತೆ ಅವರಿಗೆ ಜೈಲಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ದರ್ಶನ್ ವಿಚಾರದಲ್ಲಿ ಹೀಗಾಯಿತು. ಆದರೆ ವಿನಯ್ ಕುಲಕರ್ಣಿ ಅವರ ವಿಚಾರದಲ್ಲಿ ಈಗಿರ್ತಕ್ಕಂಥ ಸರ್ಕಾರದ ಗೃಹ ಮಂತ್ರಿಗಳು ಮಾಡ್ತಾರ? ಈ ರೀತಿಯ ಚರ್ಚೆ, ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ. ಅದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆಗೆ ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ ಸರ್ಕಾರದ ಒಬ್ಬ ಶಾಸಕರಾಗಿದ್ದಂಥವರು. ಅವರು ಈಗ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಅವರ ಜೀವಾವಧಿ ಶಿಕ್ಷೆ ಈಗ ಕೂಡ ತಡೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಏನು ಅಂತ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರದ ಗೃಹ ಸಚಿವರು ಈ ವಿಚಾರವನ್ನು ಸುಪ್ರೀಂ ಕೋರ್ಟಿಗೆ ಒಯ್ಯೋಕ್ಕಾಗುತ್ತಾ? ಯಾಕೆ ಒಯ್ಯೋದಿಲ್ಲ? ದರ್ಶನ್ ವಿಚಾರವಾಗಿ ಅಂದಿನ ಗೃಹ ಮಂತ್ರಿಗಳು, ಗೃಹ ಇಲಾಖೆ ಸ್ವತಃ ವಾದವನ್ನು ಮಂಡಿಸಿತು. ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಜಾಮೀನನ್ನು ರದ್ದುಪಡಿಸುವಂತೆ ಆದೇಶದೊಂದಿಗೆ ಬಂತು. ಆದರೆ ಈ ಪ್ರಕರಣ ಯಾಕೆ ಇಷ್ಟೊಂದು ಕಡೆಗಣಿಸ್ತಾರೆ ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ. ಭಾಳಷ್ಟು ಜನ ದರ್ಶನ್ ಅವರು ಜೈಲಿಗೆ ಹೋದಾಗ ಅವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಅಂದರೆ ಇವತ್ತಿಗೂ ಕೂಡ ಅವರು ಮಾಡಿದ್ದು ಸರಿ ಅಂತ ಯಾರೂ ಒಪ್ಪಲ್ಲ. ಎಲ್ಲೋ ಒಂದು ಕಡೆಗೆ ಕೋರ್ಟ್ ತೀರ್ಪನ್ನು ಕೊಡಬೇಕು. ಜಾಮೀನು ವಿಚಾರದಲ್ಲಿ ಯಾಕೆ ಈ ತಾರತಮ್ಯ ಅನ್ನೋದು ಸಾರ್ವಜನಿಕ ವಲಯದ ಒಂದು ಪ್ರಶ್ನೆ. ಸೊ ಈ ಜಾಮೀನು ನೀಡುವ ವಿಚಾರವನ್ನು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದರೆ ಕೊಲೆಯ ಕೇಸಲ್ಲಿ
ಏನೋ ಒಂದಷ್ಟು ಆರೋಪನ ಹೊತ್ತಿ ಅದಕ್ಕೆ ಆರೋಪಿಗಳು ಅಂತೇಳಿ ಅವರು ಒಳಗೆ ಹೋಗ್ತಾರೆ, ಅಂಥವರಿಗೆ ಜಾಮೀನು ಸಿಗುತ್ತೆ. ಆದರೆ ಜಾಮೀನಿಗೆ ಅಪ್ಲೈ ಮಾಡಿ ಸಮಸ್ಯೆಯ ಒಂದಷ್ಟು ಹೇಳ್ಕೊಂಡ್ರೂ ಕೂಡ ಅವರಿಗೆ ಜಾಮೀನು ನಿರಾಕರಣೆ ಆಗುತ್ತೆ. ಯಾಕೆ ಈ ಪ್ರಿಯ ದ್ವೇಷ ಅನ್ನೋದು ಈಗ ಎಲ್ಲರಲ್ಲೂ ಮೂಡಿ ಬರ್ತಾ ಇರತಕ್ಕಂಥ ಒಂದು ಪ್ರಶ್ನೆ. ಸದ್ಯಕ್ಕೆ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಹೊರಗೆ ಬರಬೇಕು ಅಂತೇಳಿ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. 2 ಬಾರಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು, ಆದರೆ ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆಗೆ ಧನ್ವೀರ್ ಅವರು ಇತ್ತೀಚೆಗಷ್ಟೇ ಭೇಟಿ ಮಾಡಿದ್ರು, ಹೊರಗೆ ಬಂದರು. ಅದರ ಬೆನ್ನಲ್ಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ. ಆದರೆ ಯಾವ ವಿಚಾರಕ್ಕೆ ಅಲ್ಲಿ ಏನು ಚರ್ಚೆ ಆಯಿತು ಗೊತ್ತಿಲ್ಲ. ಸದ್ಯಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರೋದು ಒಂದೇ, ವಿನಯ್ ಕುಲಕರ್ಣಿ ಅವರು ಜಾಮೀನಿನ ಮೂಲಕ ಹೊರಗೆ ಬಂದಿದ್ದಾರೆ, ದರ್ಶನ್ ಅವರಿಗೆ ಜಾಮೀನಿನ ನಿರಾಕರಣೆ ಮಾಡಲಾಗ್ತಿದೆ. ಇಲ್ಲಿ ಗೃಹ ಸಚಿವ ಅಥವಾ ಕಾಂಗ್ರೆಸ್ ಸರ್ಕಾರ ಅವರ ಪಕ್ಷದ ಶಾಸಕರಾಗಿದ್ದಂಥ ವಿನಯ್ ಕುಲಕರ್ಣಿ ಅವರಿಗೆ ಯಾವ ಮಾನದಂಡ ಯೂಸ್ ಮಾಡುತ್ತೆ? ಸೊ ಅವ್ರಿಗೂ ಕೂಡ ಅಪೀಲ್ ಹೋಗ್ಬೋದಾ, ಅಪೀಲ್ ಹೋಗೋಕ್ಕಾಗಲ್ವಾ? ಈ ರೀತಿಯ ಪ್ರಶ್ನೆಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇವೆ. ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡ್ತಾರಾ, ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡ್ತಾ ಗೊತ್ತಿಲ್ಲ. ಒಂದಂತೂ ನಿಜ, ದರ್ಶನ್ ಅವರು ಹೊರಗೆ ಬರಬೇಕು ಅನ್ನೋ ಹಪಾಹಪಿಯಿಂದ ಇದ್ದಾರೆ. ತಪ್ಪು ಸರಿ, ಆಮೇಲೆ ತಪ್ಪು ಸರಿ ಏನೇ ಇದ್ದರೂ ಕೂಡ ಕೋರ್ಟ್ ತೀರ್ಪನ್ನು ಕೊಡಬೇಕು. ಕೋರ್ಟ್ ತೀರ್ಪೇ ಅಂತಿಮ. ಆದರೆ ಈ ರೀತಿಯ ಪ್ರಕರಣಗಳಲ್ಲಿ ಇದ್ದಂತಹ ಅನೇಕ ಸಂಸದರು ಹೊರಗೆ ಬಂದಿದ್ದಾರೆ, ತಮ್ಮ ರಾಜಕೀಯ ಬದುಕನ್ನು ನಡೆಸ್ತಾ ಇದ್ದಾರೆ. ಆದರೆ ಇಂಥದ್ದೇ ಕೇಸಲ್ಲಿ ಈಗ ದರ್ಶನ್ ಕೂಡ ಹೋಗಿದ್ದರೂ ಕೂಡ ಅವ್ರಿಗೆ ಯಾಕೆ ಈ ರೀತಿಯ ಜಾಮೀನು ವಿಚಾರದಲ್ಲಿ ನಿರಾಕರಣೆ ಆಗಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಅಂಥೇಳಿ ಒಂದಷ್ಟು ಅವರ ಫ್ಯಾನ್ಸ್ ಆಗಿರ್ಬೋದು, ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂಥ ಮಾತು. ಇನ್ನು ವಿನಯ್ ಕುಲಕರ್ಣಿ ಹೊರಬಂದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರು ಯೋಗೀಶ್ ಅವರ ಹತ್ಯೆ ಆದರು, ಸೊ ಅವರ ಪತ್ನಿ ಕೂಡ ಒಂದು ರಿಯಾಕ್ಟ್ ಮಾಡ್ತಾರೆ. ಸೊ ಇದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ, ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ನಮ್ಮದೇನಿದೆ ಅದೇ ಅಲ್ಟಿಮೇಟ್ ಅಂತ. ನಿಜ, ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ ಅದನ್ನು ಎಲ್ಲರೂ ಕೂಡ ಒಪ್ಕೋಬೇಕು. ಆದರೆ ಇಲ್ಲಿ ಈ ವಿಚಾರದಲ್ಲಿ ಜಾಮೀನು ಕೊಟ್ಟ ಬಳಿಕವೂ ಕೂಡ ದರ್ಶನ್ ಅವರಿಗೆ ಖುದ್ದು ಗೃಹ ಸಚಿವರೇ ಸೂಚನೆಯನ್ನು ಕೊಡ್ತಾರೆ ಈ ವಿಚಾರವಾಗಿ ಅಂತಂದರೆ, ಸೊ ವಿನಯ್ ಕುಲಕರ್ಣಿ ವಿಚಾರವಾಗಿ ಯಾಕೆ ಅವರು ಮುಂದುವರಿಯಲ್ಲ ಅನ್ನೋದು ಈಗ ಎಲ್ಲರ ಪ್ರಶ್ನೆ. ಸದ್ಯಕ್ಕೆ ದರ್ಶನ್ ಅವರ ಫ್ಯಾನ್ಸ್ ದರ್ಶನ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ದರ್ಶನ್ ಅವರ ಪತ್ನಿ ಕೂಡ ಸಾಕಷ್ಟು ಸಲ ಭೇಟಿ ಮಾಡಿದ್ದಾರೆ ದರ್ಶನ್ ಅವ್ರನ್ನ. ಈ ವಿಚಾರವಾಗಿ ಡಿಸ್ಕಷನ್ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಅವರ ಮೊದಲಿದ್ದಂಥ ವಕೀಲರು ಕೂಡ ಚೇಂಜ್ ಆಗಿದ್ದಾರೆ, ಹೊಸ ವಕೀಲರು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಜಾಮೀನು ಸಿಗುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನು ಒಂದಷ್ಟು ಕೆಲಸಗಳು ಆಗಿದ್ವು ಹಿಂದೆ, ಸೊ ಅದು ವಿನಯ್ ಕುಲಕರ್ಣಿ ವಿಚಾರದಲ್ಲೂ ಆಗಬೇಕು ಅನ್ನೋ ಒಂದು ದೊಡ್ಡ ಧ್ವನಿ ಕೂಡ ಬರ್ತಾ ಇದೆ. ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ರಾಜಕಾರಣಿಗಳು ಏನೇ ಮಾಡಿದರೂ ಅದು ಮಾಫಿ, ಬೇರೆ ಯಾರಾದರೂ ಮಾಡಿದರೆ ಅದು ತಪ್ಪು ಅನ್ನೋ ನಿರ್ಧಾರ ಯಾಕೆ ಅನ್ನೋದು ಸದ್ಯದ ಚರ್ಚೆಯ ವಿಷಯ ಅಂತ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ದರ್ಶನ್ ಅವರ ಮುಂದೆ ಇರೋದು ಜಾಮೀನು. ಅವರು ಹೊರಗೆ ಬರಬೇಕು, ಅವರು ಕೂಡ ತಮ್ಮ ಸೆಲೆಬ್ರಿಟಿ ಲೋಕದಲ್ಲಿ ಒಂದಷ್ಟು ಬದುಕನ್ನು ಕಟ್ಕೋಬೇಕು ಅಂತ ಮತ್ತೆ ಪ್ರಯತ್ನ ಪಟ್ಟು ಮತ್ತೆ ಆ ಸ್ಥಾನದಲ್ಲಿ ನಿಂತ್ಕೋಬೇಕು ಅನ್ನೋ ಕನಸು ಎಲ್ರಿಗೂ ಇದ್ದೇ ಇರುತ್ತೆ. ಯಾಕೆ ರಾಜಕಾರಣಿಗಳು ಒಂದಷ್ಟು ಪ್ರಕರಣದಲ್ಲಿ ಒಳಗೋಗಿ ಹೊರಗೆ ಬರ್ತಾರೆ, ಮತ್ತೆ ರಾಜಕಾರಣದಲ್ಲಿ ಬದುಕನ್ನು ಕಟ್ಟಿಕೊಂಡು ಗೆದ್ದು ಬಂದಂಥ ಉದಾಹರಣೆ ಸಾಕಷ್ಟಿದೆ. ಸೊ ದರ್ಶನ್ ಕೂಡ ಆ ನಿಟ್ಟಿನಲ್ಲಿ ಹೊರಗೆ ಬರಬೇಕು, ಮತ್ತೆ ಅವರು ಸಿನಿಮಾಗಳನ್ನು ಮಾಡಬೇಕು, ಮತ್ತು ಅವರ ಅಭಿಮಾನಿಗಳ ಮನಸ್ಸನ್ನು ಗೆದ್ದು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಪಡ್ಕೋಬೇಕು. ಈ ನಿಟ್ಟಿನಲ್ಲಿ ಸೊ ಸಾಕಷ್ಟು ಜನ ಗೊತ್ತಿಲ್ಲದಂತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಏನೇ ಇದ್ದರೂ ಕೂಡ ನ್ಯಾಯಾಲಯದ ಒಂದು ಆಜ್ಞೆ, ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಒಪ್ಕೋಬೇಕು. ಸೊ ಅಂತಿಮ ತೀರ್ಪು ಕೊಡೋದು ನ್ಯಾಯಾಲಯನೇ. ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಬದ್ಧವಾಗಿರ್ಬೇಕು. ಆದರೆ ಈ ಥರದ ವಿಚಾರದಲ್ಲಿ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಯಾಕೆ? ಸೊ ಈ ಧೋರಣೆಯನ್ನು ಕೈ ಬಿಡಬೇಕು. ಸೊ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ಅಂದಿನ ಗೃಹ ಸಚಿವರು
ಏನು ಸೂಚನೆ ಕೊಟ್ಟರು, ಇದನ್ನು ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ. ಸೊ ವಿನಯ್ ಕುಲಕರ್ಣಿ ವಿಚಾರದಲ್ಲೂ ಕೂಡ ಅದನ್ನು ಮಾಡಬೇಕು ಅನ್ನೋ ಒಕ್ಕೊರಲ ಒತ್ತಾಯ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಅದೇನೇ ಇರಲಿ, ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದೆ. ಸೊ ಆದಷ್ಟು ತ್ವರಿತವಾಗಿ ಈ ಪ್ರಕರಣದ ಎಲ್ಲ ವಿಚಾರಣೆಯನ್ನು ಕೈಗೊಳ್ಳಬೇಕು. ವಿಚಾರಣೆ ಕೈಗೊಂಡ ನಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕು ಅಂಥೇಳಿ ಕೋರ್ಟು ಮತ್ತೊಮ್ಮೆ ಏನಾರ ಆದೇಶ ಕೊಟ್ಟರೆ ಸೊ ಅಲ್ಲಿಗೆ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ನಂತರ ತೀರ್ಪು ಕೊಡೋದು ಬಿಡೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಒಟ್ಟಾರೆ ವಿನಯ್ ಕುಲಕರ್ಣಿ ಹೊರ ಬಂದಿರೋದ್ರಿಂದ ದರ್ಶನ್ ವಿಚಾರ ಮುನ್ನೆಲೆಗೆ ಬಂದಿದೆ. ದರ್ಶನ್ ಅವರು ಕೂಡ ತಪ್ಪು ಮಾಡಿರಬಹುದು. ಆದರೆ ದರ್ಶನ್ ಅವರಿಗೆ ಯಾಕೆ ಈ ರೀತಿಯ ಅನ್ಯಾಯ? ವಿನಯ್ ಕುಲಕರ್ಣಿ ಅವರು ಶಿಕ್ಷಣ ಅನುಭವಿಸಿ ಒಳಗೋದ್ರು, ಇವ್ರಿಗಿನ್ನೂ ಶಿಕ್ಷಣ ಪ್ರಕಟ ಆಗಿಲ್ಲ, ಜಾಮೀನು ಕೊಡೋಕ್ಕೆ ಯಾಕೆ ಈ ರೀತಿಯ ತಾರತಮ್ಯ ಅನ್ನೋದಷ್ಟೇ ಎಲ್ಲರ ಪ್ರಶ್ನೆ. ಇದು ಪ್ರಶ್ನೆ ಅಂದರೆ ಅದೊಂದು ಪ್ರೀತಿಯ ಪ್ರಶ್ನೆ, ಕಾಳಜಿಯ ಪ್ರಶ್ನೆ, ಎಲ್ಲ ಒಂದು ಕಡೆಗೆ ಅಭಿಮಾನ, ಪ್ರೀತಿ. ಸೊ ಈ ಕಾರಣದಿಂದ ಅವರ ಫ್ಯಾನ್ಸ್ ಆಗಿರ್ಬೋದು, ಒಂದಷ್ಟು ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ವಿಚಾರವಂತರು ಕೂಡ ಮಾತಾಡುವಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.